ಇವತ್ತು ಪ್ರಪಂಚ ಚಂದ್ರನ ಮೇಲೆ ತಲುಪಿದೆ. ಆದ್ರೂ ಕೂಡ ವ್ಯಕ್ತಿ ಯಾವಾಗ ಹೆದರುತ್ತಾನೋ ಆವಾಗ ತಿಳುವಳಿಕೆ ಮತ್ತು ಓದು ಕೆಲಸಕ್ಕೆ ಬರೋದಿಲ್ಲ. ಬಾಬಾಗಳು ಕೆಲಸಕ್ಕೆ ಬರ್ತಾರೆ. ನೋಡಿ, ಈ 3 ವಿಷಯಗಳು ಇರುತ್ತವೆ: ಸೈನ್ಸ್, ಟೆಕ್ನಾಲಜಿ ಮತ್ತು ಕನ್ಸಂಪ್ಷನ್ ಆಫ್ ಟೆಕ್ನಾಲಜಿ, ಅಂದ್ರೆ ತಂತ್ರಜ್ಞಾನದ ಬಳಕೆ. ದುನಿಯಾ ಎಲ್ಲಿ ಬೇಕಿದ್ರೂ ತಲುಪಿರಲಿ, ನಾವು ಹೆಚ್ಚೆಚ್ಚು ಟೆಕ್ನಾಲಜಿಗೆ ಕನ್ಸ್ಯೂಮರ್ಸ್ಗಳು ಅಷ್ಟೇ. ಮನುಷ್ಯ ಚಂದ್ರನ ಮೇಲೆ ತಲುಪಿದ್ರೆ ಏನ್ ಆಗೋಯ್ತು? ಚಂದ್ರನ ಮೇಲೆ ಹೇಗೆ ತಲುಪಿದರು ಅಂತ ನಮಗೆ ಗೊತ್ತಿದೆಯಾ? ಬೇಕಿದ್ರೆ ಚಪ್ಪಾಳೆ ಹೊಡೆಯಬಹುದು, ಚಂದ್ರಯಾನ್ ಚಂದ್ರಯಾನ್ ಅಂತ. ಆದ್ರೆ ಹೀಗೆ ಆಗುತ್ತೆ ಅದು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ಮೊದಲು ಚಂದಮಾಮ ಅಂತಿದ್ವಿ, ಈಗ ಚಂದ್ರಯಾನ ಅಂತಿದೀವಿ. ನಮ್ಮಲ್ಲಿ ಸೈಂಟಿಫಿಕ್ ಆಟಿಟ್ಯೂಡ್ ಸ್ವಲ್ಪನೂ ಬಂದಿಲ್ಲ. ಒಳಗಿಂದ ಅಂತೂ ನಾವು ಅದೇ ಹಳೆ ಪ್ರಾಣಿಗಳಾಗಿ ಉಳಿದಿದ್ದೇವೆ. ಆದ್ರೆ ಕೈಯಲ್ಲಿ ನಮಗೆ ಟೆಕ್ನಾಲಜಿ ಬಂದಿದೆ, ಸ್ಮಾರ್ಟ್ ಫೋನ್ ಬಂದಿದೆ. ಹಾಗಾಗಿ ನೀವು ಆ ಸ್ಮಾರ್ಟ್ ಫೋನ್ನ ಬಳಕೆಯನ್ನ ಯಾವ್ದಕ್ಕೆ ಮಾಡ್ತಿದ್ದೀರಾ? ಬಾಬಾಜಿಯ ವಿಡಿಯೋಗಳನ್ನ ವೈರಲ್ ಮಾಡಿಸೋಕೆ. ಹೊರಗೆ ನೀವು 50ನೇ ಶತಮಾನದಲ್ಲಿ ಕೂಡ ತಲುಪಿ, ಒಳಗಿಂದ ಅಲ್ಲಿಯವರೆಗೂ ನೀವು ಪ್ರಾಣಿಗಳೇ ಆಗಿದ್ರೆ ಆಗ ಈ ಪ್ರಾಣಿ ಬರೀ ಟೆಕ್ನಾಲಜಿಯ ದುರುಪಯೋಗ ಮಾತ್ರ ಮಾಡ್ತಾನೆ. ಒಂದು ಎಕ್ಸ್ಟ್ರೀಮ್ ಆಫ್ ಥಾಟ್ ಇದೆ, ಅದು ಹೇಳುತ್ತೆ ಮನುಷ್ಯನು ಒಳಗಿನ ಪ್ರಗತಿಯನ್ನ ಅದೇ ಪ್ರಪೋರ್ಷನ್ನಲ್ಲಿ ಹೊರಗಿನ ಪ್ರಗತಿ ಮಾಡಿದ್ದಾನೆ ಅಂತ ಖಚಿತವಾಗುವವರೆಗೂ ಹೊರಗಿನ ಪ್ರಗತಿಯನ್ನ ಹೆಚ್ಚಿಸೋದು ಮಾರಕ. ಅದು ಹೇಗಿದೆ ಅಂದ್ರೆ, ಮಂಗನ ಕೈಯಲ್ಲಿ ಮೊದಲು ಖಡ್ಗ ಇತ್ತು, ಈಗ ICBM ಇದೆ. ಒಳಗಿಂದ ಅಂತೂ ನೀವು ಈಗಲೂ ಅದೇ ಮಂಗನೇ ಆಗಿದ್ದೀರಾ, ಮತ್ತು ಹೊರಗೆ ನಿಮ್ಮ ಕೈಯಲ್ಲಿ ಈಗ ನ್ಯೂಕ್ಲಿಯರ್ ಟಿಪ್ ಮಿಸೈಲ್ ಇಂಟರ್ ಕಾಂಟಿನೆಂಟಲ್ ಬಂದಿದೆ. ಹಾಗಾಗಿ ಆ ಮಂಗ ಈಗ ಏನ್ ಮಾಡ್ತಾನೆ? ಅವನು ಇಡೀ ಪ್ರಪಂಚವನ್ನು ನಾಶ ಮಾಡ್ತಾನೆ. ಕ್ಲೈಮೇಟ್ ಚೇಂಜ್ಗೆ ಕಾರಣವೇನು? ನಿಮಗೆ ಯಾವ ಪ್ರಾಸ್ಪರಿಟಿ ಸಿಕ್ಕಿದೆಯೋ ಮತ್ತು ಟೆಕ್ನಾಲಜಿ ಸಿಕ್ಕಿದೆಯೋ ಅದರ ದುರ್ಬಳಕೆ ಮಾಡಿ ನೀವು ಇಡೀ ಭೂಮಿಯನ್ನ ನಾಶ ಮಾಡಿಬಿಟ್ಟಿದ್ದೀರಾ. ಹಾಗಾಗಿ ಹೊರಗಿನ ಪ್ರೋಗ್ರೆಸ್ನಿಂದ ಯಾವುದೇ ಆಂತರಿಕ ಪ್ರೋಗ್ರೆಸ್ ಆಗುತ್ತೆ ಅಂತ ನಂಬಬಾರದು. ನಮ್ಮತ್ರ ಸೈಂಟಿಫಿಕ್ ಆಟಿಟ್ಯೂಡ್ ಇಲ್ಲ, ಬರೀ ಪ್ರಾಡಕ್ಟ್ಸ್ ಆಫ್ ಸೈನ್ಸ್ ಇವೆ.